ಹಾಯ್ ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಇನ್ನೇನು ಕೆಲವೇ 44 ದಿವಸ ಬಾಕಿ ಇದೆ ಎಕ್ಸಾಮ್ಗೆ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ರೀಸೆಂಟ್ ಕ್ಲಾಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಅಪ್ಲೋಡ್ ಮಾಡಿರೋ ವಿಡಿಯೋಗಳಲ್ಲಿ ಒಂದಿಬ್ಬರು 3 ಜನ ಅಣ್ಣ ಸೈನ್ಸ್ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಅಂತ ಕಮೆಂಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಈ ವಿಡಿಯೋ ತಲುಪಬೇಕು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ 10th ಸ್ಟೇಟ್ ಬೋರ್ಡ್ ಎಕ್ಸಾಮು ಬರ್ತಾ ಇದೆ. ಹಾಗೋಸ್ಕರ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಓದಿದ್ರೆ 101% ಈ ಕ್ವಶನ್ಸ್ ಬರೋ ಸಾಧ್ಯತೆ ತುಂಬ ಇರುತ್ತೆ. ಓಕೆನಾ? ನೋಡಿ ಮಕ್ಕಳ, ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ನಾನೀಗ ಬಯಾಲಜಿಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ನೋಡಿ, ಕ್ಲಾಸ್ 10 ಸ್ಟೇಟ್ ಬೋರ್ಡ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ನ ನಾವು ಓದ್ ಕ್ಲಾಸಲ್ಲಿ ನೋಡಿದ್ದೀವಿ. ಬಯಾಲಜಿಗೆ ಏನೇನು ಸಂಬಂಧಪಟ್ಟಿದೆಯೋ ಡಯಾಗ್ರಾಮು ನಾವು ಓದ್ ಕ್ಲಾಸಲ್ಲಿ ನೋಡಿದ್ದೀವಿ. ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಕ್ವಶನ್ಸು ತುಂಬ ಇಂಪಾರ್ಟೆಂಟು. 2026 ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಓಕೆನಾ? ಈಗ ನಾವು ಬಯಾಲಜಿಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಬನ್ನಿ. ಸೈನ್ಸ್ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ 5 ಮಾರ್ಕ್ಸ್. ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್? ನೋಡಿ, ಈ ಚಾಪ್ಟ್ರಿಂದ 5 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, 1 ಮಾರ್ಕ್ಸು 2 ಕ್ವಶನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಪೇಪರಲ್ಲೂ ಈ ಕ್ವಶನ್ ರಿಪೀಟ್ ಮಾಡಿದ್ದಾರೆ. ಹಾಗೆ ಮಾಡೆಲ್ ಪೇಪರಲ್ಲೂ ಸಹ ರಿಪೀಟ್ ಆಗಿದೆ. ಅದಕ್ಕಾಗಿ ಈ ಕ್ವಶನ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ವಾಟ್ ಈಸ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್? ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಇವಾಗ ಹೇಳ್ತಾ ಇರೋದೆಲ್ಲ ಸಹ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ನೀವು ಎಲ್ಲಾನು ಒಂದ್ಸಲಿ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಎಕ್ಸಾಮ್ಗೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ಫಿಷನ್? ಓಕೆನಾ? ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ಫಿಷನ್? ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಫಂಕ್ಷನ್ ಆಫ್ ವಾಸ್ ಡಿಫರೆನ್ಸ್ ಆ್ಯಂಡ್ prostatal gland in male reproductive system? How does menstruation cycle occurs in women? Very important question. ಈ ಕ್ವಶನ್ ಸಬ್ ಕ್ವಶನ್ ರಿಪೀಟ್ ಆಗಿದೆ. How does menstruation cycle occurs in women? ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನೀವು ಕಾನ್ಸಂಟ್ರೇಟ್ ಇಟ್ಟು ಓದಿ. ಬನ್ನಿ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಲಿಸ್ಟ್ 3 ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ದಟ್ ವುಮೆನ್ ಬೀಯಿಂಗ್ ಯೂಶಲಿ ಫಾಲೋಸ್. ಇದು ಇಂಪಾರ್ಟೆಂಟ್ ಕ್ವಶನ್, ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದು ಅಷ್ಟೇ. ನೆಕ್ಸ್ಟ್ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್. ಇದು ಕೇಳಿದ್ದಾರೆ. ನೀವು ಇಂಪಾರ್ಟೆಂಟ್, ನಾನು ಹೇಳಿರೋ ಕ್ವಶನ್ಸ್ ಎಲ್ಲ ನೀವು ಬರ್ದಿ ಪ್ರಾಕ್ಟೀಸ್ ಮಾಡಿ. ಒಂದು ಎಕ್ಸಾಮ್ ಟೈಮ್ ಬರೋ ಅಷ್ಟರಲ್ಲಿ ನೀವು ಪಾಯಿಂಟ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಈ ಸಲ ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯುವುದಕ್ಕೆ ಸಾಧ್ಯ. ಓಕೆನಾ? ನಾನು ಇಂಪಾರ್ಟೆಂಟ್ ಕ್ವಶನ್ಸು, ಮಾಡಲ್ ಪೇಪರ್ ಕ್ವಶನ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಲ್ಲ ಅನಲೈಸ್ ಮಾಡಿ ನಾನು ಕ್ವಶನ್ಸ್ ತೆಗೆದಿದ್ದೀನಿ. ಓಕೆನಾ? ನೀವು ಇದನ್ನ ಕಾನ್ಸಂಟ್ರೇಟ್ ಇಟ್ಟು ಓದಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಾಟ್ ಡಸ್ ದ ಚೇಂಜಸ್ ಅಕರ್ಸ್ ಇನ್ ಫ್ಲವರ್ ಆಫ್ಟರ್ ಫರ್ಟಿಲೈಸೇಷನ್? ಓಕೆನಾ? ವಾಟ್ ಡಸ್ ದ ಚೇಂಜಸ್ ಅಕರ್ಸ್ ಇನ್ ಫ್ಲವರ್ ಆಫ್ಟರ್ ಫರ್ಟಿಲೈಸೇಷನ್? ನಾನು ಇವಾಗ ಬರೀ ಕ್ವಶನ್ಸ್ ಹೇಳ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಆನ್ಸರ್ ಡೌಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಮೇಲೇನೆ ನಾನು ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್. In the male reproductive system, the testes are located outside the abdominal cavity in scrotum way. ಓಕೆನಾ? ಇದು ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆಯಲ್ಲ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅದಕ್ಕೆ ಏನೇನು ಕ್ವಶನ್ಸ್ ಬಂದಿದೆ, ಸಬ್ ಕ್ವಶನ್ಸ್ ಬಂದಿದೆ, ಅವೆಲ್ಲ ಇಂಪಾರ್ಟೆಂಟು. ಇದು 5 ಮಾರ್ಕ್ಸ್ಗೆ ಈ ಸಲ ಕೇಳ್ತಾರೆ. ಓಕೆನಾ? ಅದಕ್ಕಾಗಿ ಇಂಪಾರ್ಟೆಂಟ್. ಈ ಕ್ವಶನ್ ಎಲ್ಲ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ pollination? What are the changes occurs in flower after pollination? After pollination ಆದ್ಮೇಲೆ what is pollination? What are the changes occurs in flower after pollination? ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನಿಮ್ಗೆ ಯಾವುದೇ ಇದ್ರಲ್ಲಿ ಕ್ವಶನ್ ಅಲ್ಲಿ ಡೌಟ್ ಇತ್ತು ಅಂದ್ರೆ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಅದೇ ಟಾಪಿಕ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೆಕ್ಸುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್ ಲೀಡ್ಸ್ ಟು ಮೋರ್ ವೇರಿಯೇಷನ್ಸ್ ಇನ್ ಹ್ಯೂಮನ್. ಇವೆಲ್ಲ ಸಬ್ ಟಾಪಿಕ್ಸ್, ಸಬ್ ಕ್ವಶನ್ಸ್. ಓಕೆನಾ? ನೀವು ಇದನ್ನ ನೀಟಾಗಿ ಗುರ್ತಾಕೊಂಡು ಓದಬೇಕು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ಯುಟಿರಸ್, ದ ರೋಲ್ ಆಫ್ ಪ್ಲಾಸೆಂಟಾ ಇಸ್ ಸಿಗ್ನಿಫಿಕೇಶನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಫೀಟಸ್. ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? ನೋಡಿ, ಇದ್ರಲ್ಲಿ 1 ಮಾರ್ಕ್ಸ್ ಬರುವ ಯಾವ್ಯಾವ ಇದೆ ಈ ಟಾಪಿಕ್ ಅಲ್ಲಿ 1 ಮಾರ್ಕ್ಸ್ ಕೇಳುವ ಸಾಧ್ಯತೆ ತುಂಬಾ ಇದೆ. 2 ಕ್ವಶನ್ ಕೇಳ್ತಾರೆ. ಸೆಕ್ಸುವಲ್ ಆಗಿರ್ಬೋದು, ಸೆಕ್ಸುವಲ್ ಆಗಿರ್ಬೋದು, ಇವೆಲ್ಲ 1 ಮಾರ್ಕ್ಸ್ ಅಲ್ಲಿ ಬರುವಂತ ಸಾಧ್ಯತೆ ತುಂಬಾ ಇದೆ. ಅದಕ್ಕಾಗಿ ನಾನು ಎಷ್ಟು ಕ್ವಶನ್ ಕೊಟ್ಟಿದ್ದೀನೋ ಅಷ್ಟನ್ನ ನೀವು ಕಾನ್ಸಂಟ್ರೇಷನ್ ಇಟ್ಟು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್. ಟಾಪಿಕ್ ಬಂದ್ಬಿಟ್ಟು ಲೈಫ್ ಪ್ರೋಸೆಸ್. ಈ ಚಾಪ್ಟರ್ ಇಂದ 4 ಮಾರ್ಕ್ಸ್, 2 ಮಾರ್ಕ್ಸ್ ಅಂಡ್ 1 ಮಾರ್ಕ್ಸ್ ಈ ತರ ಡಿವೈಡ್ ಮಾಡಿದ್ದಾರೆ. 4 ಮಾರ್ಕ್ಸ್ ಅಲ್ಲಿ ಯಾವ್ದಾವ್ದು ಕೇಳ್ತಾರೆ, 2 ಮಾರ್ಕ್ಸ್ ಅಲ್ಲಿ ಯಾವ್ದಾವ್ದು ಕೇಳ್ತಾರೆ, 1 ಮಾರ್ಕ್ಸ್ ಅಲ್ಲಿ ಯಾವ್ದಾವ್ದು ಕೇಳ್ತಾರೆ, ಬನ್ನಿ ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಬಂದು ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ಇನ್ ಝೈಲಮ್ ಅಂಡ್ ಫ್ಲೋಯಮ್. ಓಕೆ, ನೆಕ್ಸ್ಟ್ ನೋಡಿ, ರೈಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಅನರೋಬಿಕ್ ರೆಸ್ಪಿರೇಷನ್. ಇದು ಇಂಪಾರ್ಟೆಂಟ್ ಕ್ವಶನ್. ಇದೆಲ್ಲ ತುಂಬಾ ಸಲ ರಿಪೀಟ್ ಆಗಿರುವಂತ ಕ್ವಶನ್ಸ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಿರೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಡೈಜೆಷನ್ ಆಫ್ ಫುಡ್ ಮೆಟೀರಿಯಲ್ಸ್ ಇನ್ ಸ್ಟಮಕ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಎಕ್ಸ್ಪ್ಲೇನ್ ದ ಡೈಜೆಷನ್ ಆಫ್ ಫುಡ್ ಮೆಟೀರಿಯಲ್ಸ್ ಇನ್ ಸ್ಟಮಕ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್. ಓಕೆನಾ? ಸ್ಟಾರ್ ಮಾರ್ಕ್ ಹಾಕ್ತೀನಿ ನೋಡಿ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ದ ಮೇನ್ ಫಂಕ್ಷನ್ ಆಫ್ ಆಲ್ವಿಯೋಲಿ ಇನ್ ಹ್ಯೂಮನ್ ಲಂಗ್ಸ್. ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ದ ಇವೆಂಟ್ಸ್ ದಟ್ ಅಕರ್ಸ್ ಇನ್ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಫೋಟೋಸಿಂಥಸಿಸ್ ಟಾಪಿಕ್ ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಇದನ್ನ ನೀವು ಕಾನ್ಸಂಟ್ರೇಷನ್ ಓದಬೇಕು. ಅದು ಫ್ಲೋ ಚಾರ್ಟ್ ಇದೆ, ಅದನ್ನ ನೀವು ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ರೋಲ್ ಆಫ್ ಕ್ಲೋರೋಫಿಲ್ ಇನ್ ಫೋಟೋಸಿಂಥಸಿಸ್. ಲೈಫ್ ಪ್ರೋಸೆಸ್ ಅಲ್ಲಿ ಫೋಟೋಸಿಂಥಸಿಸ್ ಅನ್ನೋ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ವಾಟ್ ಈಸ್ ದ ರೋಲ್ ಆಫ್ ದ ಫಾಲೋಯಿಂಗ್ ಎನ್ಸೈಮ್ಸ್ ಇನ್ ಹ್ಯೂಮನ್ ಎಲಿಮೆಂಟರಿ ಕೆನಾಲ್. ಇದು ಪಕ್ಕಾ ಕ್ವಶನ್. ಇದು ಬಂದೇ ಬರುತ್ತೆ, 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಬರೀ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ರೋಲ್ ಆಫ್ ಫಾಲೋಯಿಂಗ್ ಎನ್ಸೈಮ್ಸ್ ಇನ್ ಹ್ಯೂಮನ್ ಎಲಿಮೆಂಟರಿ ಕೆನಾಲ್. ನೋಡಿ, ಈ ಕ್ವಶನ್ ನ 2 ಮಾರ್ಕ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ತುಂಬಾ ಇದೆ. ಇದು ರಿಪೀಟೆಡ್ ಕ್ವಶನ್, ಹಾಗಾಗಿ ಈ ಕ್ವಶನ್ ಕೇಳಬಹುದು. ನೋಡಿ, ಟಾಪಿಕ್ ನೋಡಿ, ಲಿಪ್ಸಿನ್, ಅಮಲೈಸ್, ಲೈಪೇಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಇದು ಬಂದೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಲಿಸ್ಟ್ ಔಟ್ ದ ಫಂಕ್ಷನ್ ಆಫ್ ದ ಫಾಲೋಯಿಂಗ್ ಡೈಜೆಸ್ಟಿವ್ ಎನ್ಸೈಮ್ಸ್. ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ? ನೋಡಿ, ಸಲೈವರಿ, ಪಿಪ್ಸಿನ್, ನೆಕ್ಸ್ಟ್ ನೋಡಿ ರಿನಿನ್. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ನೋಡಿ, ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ನೋಡಿ, ಹ್ಯೂಮನ್ ಹಾರ್ಟ್ ಕೊಟ್ಬಿಟ್ಟು ಲೇಬಲ್ ದ ಪಾರ್ಟ್ಸ್ ಅಂತನಾರು ಕೊಡ್ಬೋದು. ಹಾಗೆ ಗಿವ್ ರೀಸನ್ಸ್ ಮುಖಾಂತರನಾರು ಹ್ಯೂಮನ್ ಹಾರ್ಟ್ ಬಗ್ಗೆ ಸಂಬಂಧಪಟ್ಟಂತಹ ಕ್ವಶನ್ ನ ರೇಸ್ ಮಾಡಬಹುದು ಈ ಸಲ. ನೋಡಿ, ಗಿವ್ ರೀಸನ್ the ventricles of the human are thick walls. ನೋಡಿ, ಇದು 2022-21 ಅಲ್ಲಿ ಕೇಳಿರೋಂತ ಒಂದು ಕ್ವಶನ್ ಇದು. ನೋಡಿ, ನೆಕ್ಸ್ಟ್ ನೋಡಿ, ಇನ್ ಮ್ಯಾಮಲ್ಸ್ ಅಂಡ್ ಬರ್ಡ್ಸ್ ಇಟ್ ಇಸ್ ನೆಸೆಸರಿ ಟು ಸಪರೇಟ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಈ ತರ ಗಿವ್ ರೀಸನ್ಸ್ ಮುಖಾಂತರನಾರು ಹಾರ್ಟ್ ಸಂಬಂಧಪಟ್ಟಿರೋದು, ಹ್ಯೂಮನ್ ಹಾರ್ಟ್ ಸಂಬಂಧಪಟ್ಟಂಗೆ ಕ್ವಶನ್ ನ ಈ ಸಲ ರೈಸ್ ಮಾಡಬಹುದು ಅವರು. ಓಕೆನಾ? ನೆಕ್ಸ್ಟ್ ನೋಡಿ, draw the diagram, open stomata and label the parts. Very important question. Okay na? Next nodi, what is double circulation? Explain the structure and function of nephron. Next question nodi, explain the process of transport of nutrition in plants. Next question ನೋಡಿ, state the difference between the circulatory system of fish and humans. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಟಾಪಿಕ್ ಅಲ್ಲಿ, ಈ ಲೆಸನ್, ಈ ಚಾಪ್ಟರ್ ಅಲ್ಲಿ, ಲೈಫ್ ಪ್ರೊಸೆಸ್ ಅನ್ನೋ ಚಾಪ್ಟರ್ ಅಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್. ಇದೆಲ್ಲ ಎಕ್ಸಾಮ್ಗೆ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ. ಅದಕ್ಕಾಗಿ ಈ ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಹೆರಿಡಿಟಿ. 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ, 1 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ?
ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹಾಕಿರೋದು. 3 ಮಾರ್ಕ್ಸ್ ಅಲ್ಲಿ ಬರುವಂತಹ ಸಾಧ್ಯತೆ ತುಂಬಾ ಇದೆ. ನೋಡಿ, ಎ ಪ್ಯೂರ್ ಶಾರ್ಟ್ ಪೀ ಪ್ಲಾಂಟ್ TT ಈಸ್ ಕ್ರಾಸ್ಡ್ ವಿತ್ ಪ್ಯೂರ್ ಟಾಲ್ ಪ್ಲಾಂಟ್ TT express the result obtained in the F2 generation of monocrossing on a checkerboard. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಈ 3 ಮಾರ್ಕ್ಸ್ ಅಲ್ಲಿ ಚೆಕ್ಕರ್ ಬೋರ್ಡೇ ಕೇಳೋದವರು. ಅಂಡ್ ಸ್ಟೇಟ್ ದ ರೇಷಿಯೋ ಆಫ್ ದ ಟೈಪ್ಸ್ ಆಫ್ ಪ್ಲಾಂಟ್ಸ್. ನೋಡಿ, ಇಂಪಾರ್ಟೆಂಟ್. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ, ನೀವು ಇದನ್ನ ಸಾಲ್ವ್ ಮಾಡಬೇಕು. ಡಯಾಗ್ರಾಮ್ ಹಾಕಿ ಚೆಕ್ಕರ್ ಬೋರ್ಡ್ ಹಾಕಿ ಸಾಲ್ವ್ ಮಾಡಬೇಕು. ಓಕೆನಾ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಪ್ಲಾಂಟ್ಸ್ ಪ್ರೊಡ್ಯೂಸಿಂಗ್ ಯೆಲ್ಲೋ ಸೀಡ್ಸ್ RY bigger smaller RY are self pollinated. Express the results obtained in the F2 generations of discrossing with help of checkerboard. State the type of plants obtained in the second generation. ನೋಡಿದ್ರ, ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. F2 ಪ್ರತಿ ಸಲ F2 ಜನರೇಷನ್ ಕೇಳಿದ್ದಾರೆ. ಓಕೆನಾ, ಅದಕ್ಕಾಗಿ ನಿಮಗೆ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಆ ಟಾಪಿಕ್ ನ ಬ್ರೀಫ್ ಆಗಿ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ಟೇಟ್ ಮೆಂಡಲ್ಸ್ ಲಾ ಆಫ್ ಡಾಮಿನೆನ್ಸ್. ಇದು ಇಂಪಾರ್ಟೆಂಟ್. ಮಿಕ್ಕಿದೆಲ್ಲ ನೋಡಿ 1 ಮಾರ್ಕ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ತುಂಬಾ ಇದೆ. ನೋಡಿ, ಡಿಫೈನ್ ಇನ್ಹೆರಿಟೆಡ್ ಟ್ರೈಟ್ಸ್, ಡಿಫೈನ್ acquired traits, what is recessive traits, what is evolution. ಇದೆಲ್ಲ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಆನ್ಸರ್ಸ್ ನ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಓಕೆನಾ, ನಿಮ್ಗೆ ಆನ್ಸರ್ಸ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ಕ್ಲಾಸ್ ಮಾಡ್ತೀನಿ. ಓಕೆನಾ, ನೋಡಿ ನೆಕ್ಸ್ಟ್ ಚಾಪ್ಟರ್ ಬಂದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್. ಓಕೆನಾ, ಇದರಲ್ಲಿ ಹ್ಯೂಮನ್ ಡಯಾಗ್ರಾಮ್, ನಾನು ಡಯಾಗ್ರಾಮ್ ಕ್ಲಾಸ್ ಅಲ್ಲಿ ಡಯಾಗ್ರಾಮ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಡಯಾಗ್ರಾಮ್ ಬಯಾಲಜಿ ಡಯಾಗ್ರಾಮ್ಸ್ ಒಂದು ವಿಡಿಯೋ ಮಾಡಿದ್ದೀನಲ್ಲ, ಆ ಡಯಾಗ್ರಾಮ್ ಹೇಳಿದ್ದೀನಿ. ಹ್ಯೂಮನ್ ಬ್ರೈನ್ ತುಂಬಾ ಇಂಪಾರ್ಟೆಂಟ್ ಅಂತ. ಈ ಸಲಿನೂ ಹ್ಯೂಮನ್ ಬ್ರೈನ್ ತುಂಬಾ ಇಂಪಾರ್ಟೆಂಟ್. 2026 ಅಲ್ಲಿ ನೋಡಿ, ಡ್ರಾ ಅ ಡಯಾಗ್ರಾಮ್ ಆಫ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬ್ರೈನ್ ಅಂಡ್ ಲೇಬಲ್ ದ ಪಾರ್ಟ್ಸ್. ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪಾರ್ಟ್ಸ್ ನ ನೀವು ತಿಳ್ಕೋಬೇಕು. ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅಂತ ಲೇಬಲ್ ಮಾಡಿ ನೀವು ಡಯಾಗ್ರಾಮ್ ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ ಸಹ ನಿಮಗೆ ಗೊತ್ತಾಗೋದು. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಫಂಕ್ಷನ್ ಆಫ್ ಸಿನಾಪ್ಸ್. ಇದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ, ವೈ ಡಸ್ ದ ಸ್ಟೆಮ್ ಆಫ್ ಅ ಗ್ರೋಯಿಂಗ್ ಪ್ಲಾಂಟ್ ಬೆಂಡ್ ಟುವರ್ಡ್ಸ್ ದ ಲೈಟ್. ಎಕ್ಸ್ಪ್ಲೇನ್. ಇದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ, ವಾಟ್ ಜಿಯೋಟ್ರೋಪಿಸಮ್. ನೇಮ್ ದ ಪ್ಲಾಂಟ್ ಪಾರ್ಟ್ ದಟ್ ಈಸ್ ಪಾಸಿಟಿವ್ಲಿ ಜಿಯೋಟ್ರೋಪಿಕ್. ಇದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಡಿಫೈನ್ ಫೋಟೋಟ್ರೋಪಿಸಮ್. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಸಬ್ ಕ್ವಶನ್ಸ್ ಅಲ್ಲಿ ಕೇಳುವ ಸಾಧ್ಯತೆ ತುಂಬಾ ಇರುತ್ತೆ. ನೆಕ್ಸ್ಟ್ ನೋಡಿ, ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ನಾನು ಡಿಸ್ಕಸ್ ಮಾಡೋದು, ನೇಮ್ ದ ಹಾರ್ಮೋನ್ಸ್ ದಟ್ ಪರ್ಫಾರ್ಮ್ ದ ಫಾಲೋಯಿಂಗ್ ಫಂಕ್ಷನ್ ಇನ್ ಹ್ಯೂಮನ್ಸ್. ಕಂಟ್ರೋಲಿಂಗ್ ದ ಶುಗರ್ ಲೆವೆಲ್ ಇನ್ ದ ಬ್ಲಡ್, ಪ್ರಿಪೇರ್ ದ ಬಾಡಿ ಟು deal with emergency situations, controlling the fats, proteins and carbohydrates, metabolism. ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಈ ತರ ನಿಮಗೆ ಸಬ್ ಕ್ವಶನ್ಸ್ ಅಲ್ಲಿ ಈ ಲೆಸನ್ ಇಂದ ಕೇಳುವ ಸಾಧ್ಯತೆ ತುಂಬಾ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ಎನಿ 2 ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ದೇರ್ ಫಂಕ್ಷನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ನ್ಯೂರಾನ್ಸ್ ಕೋಆರ್ಡಿನೇಷನ್. ನೋಡಿ, ಡಿಫೈನ್ ರಿಫ್ಲೆಕ್ಸ್ ಆಕ್ಷನ್. ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆನಾ, ಈ ಚಾಪ್ಟರ್ ಇಂದ ಇಷ್ಟು ಕ್ವಶನ್ ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋ ಮುಂಚೆ ಇಷ್ಟು ಕ್ವಶನ್ ನೀವು ಬರ್ದಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸಾಮ್ಗೆ ಬರುವಂತಹ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ನೋಡಿ, ಅವರ್ ಎನ್ವಿರಾನ್ಮೆಂಟ್. ಈ ಚಾಪ್ಟರ್ ಇಂದ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಈ ಚಾಪ್ಟರ್ ಇಂದ ಬರುತ್ತೆ. ನೋಡಿ ಇದರಲ್ಲಿ ಫುಡ್ ಚೈನ್ ಆಗಿರ್ಬೋದು, ಫುಡ್ ವೆಬ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡಿ, ಕನ್ಸ್ಟ್ರಕ್ಟ್ ಎ ಫುಡ್ ಚೈನ್ ಯೂಸಿಂಗ್ ಆರ್ಗ್ಯಾನಿಸಮ್ಸ್, ಸ್ನೇಕ್, frog and grasshopper. Which organisms has more accumulation of harmful chemicals in this food chain. ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆನಾ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಬರೋಣ. ಯೂಸ್ ಆಫ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಶುಡ್ ಬಿ ಮಿನಿಮೈಸ್. ವೈ. ನೋಡಿ, ಬಯೋಡಿಗ್ರೇಡಬಲ್ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಪ್ರತಿ ಸಲ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್. ಮಾಡೆಲ್ ಪೇಪರ್ಸ್ ಅಲ್ಲೂ ಕೇಳಿದ್ದಾರೆ. ಓಕೆನಾ, ಹಾಗಾಗಿ ಈ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ,
ಹೌ ಈಸ್ ಓಝೋನ್ ಲೇಯರ್ ಫಾರ್ಮ್ಡ್. ನೋಡಿ, ಓಝೋನ್ ಲೇಯರ್ ಅನ್ನೋ ಟಾಪಿಕ್ ಸಹ ಈ ಚಾಪ್ಟರ್ ಇಂದ ಇಂಪಾರ್ಟೆಂಟ್. ಈ ಸಲ ಓಝೋನ್ ಲೇಯರ್ ಕ್ವಶನ್ ಬರುವ ಸಾಧ್ಯತೆ ಇರುತ್ತೆ. ಪ್ರೊಟೆಕ್ಷನ್ ಆಫ್ ಓಝೋನ್ ಲೇಯರ್ ಈಸ್ ನೆಸೆಸರಿ, ವೈ? ಓಕೆನಾ. ನೆಕ್ಸ್ಟ್ ನೋಡಿ, ಗಿವ್ ರೀಸನ್ ಮುಖಾಂತರ ನಾನು ನಿಮಗೆ ಕ್ವಶನ್ಸ್ ನ ಕೇಳಬಹುದು. ನೋಡಿ, ಫುಡ್ ಚೈನ್ ಜನರಲಿ ಕನ್ಸಿಸ್ಟ್ ಆಫ್ ಓನ್ಲಿ 3 or 4 ಸ್ಟೆಪ್ಸ್. ಸೆಕೆಂಡ್ ಸಬ್ ಕ್ವಶನ್ ನೋಡಿ, ಡಿಕಂಪೋಸಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಎಕೋಸಿಸ್ಟಮ್. ಥರ್ಡ್ ಸಬ್ ಕ್ವಶನ್ ನೋಡಿ, ಪ್ರೊಟೆಕ್ಟಿಂಗ್ ಆಫ್ ಓಝೋನ್ ಲೇಯರ್ ಈಸ್ ನೆಸೆಸರಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಟ್ರೋಪಿಕ್ ಲೆವೆಲ್? ಫ್ಲೋ ಆಫ್ ಎನರ್ಜಿ ಇನ್ ಆನ್ ಎಕೋಸಿಸ್ಟಮ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್, ವೈ? ಎಕ್ಸ್ಪ್ಲೇನ್. ಇವೆಲ್ಲ ರಿಪೀಟೆಡ್ ಆಗಿರುವಂತಹ ಕ್ವಶನ್. ನಿಮ್ಗೆ ಏನೇ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಆನ್ಸರ್ನ ಬ್ರೀಫ್ ಆಗಿ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್. ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ನೋಡಿ, ಹೌ ಇಸ್ ಓಝೋನ್ ಲೇಯರ್ ಫಾರ್ಮ್ಡ್? ಪ್ರೊಟೆಕ್ಷನ್ ಆಫ್ ಓಝೋನ್ ಲೇಯರ್ ಈಸ್ ನೆಸೆಸರಿ, ವೈ? ಇದು ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ ಕ್ವಶನ್ ಇದೆಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಯೂಸ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಶುಡ್ ಬಿ ಮಿನಿಮೈಸ್ಡ್, ವೈ? ಈ ಕ್ವಶನ್ಸ್ ನ ಫಸ್ಟ್ ಬಯಾಲಜಿಲಿ ಬರ್ದಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಇನ್ನು ಎಕ್ಸಾಮ್ಗೆ ಕೆಲವೇ ದಿವಸಗಳು ಕಾಲ ಉಳಿದಿದೆ. ಓಕೆ, ಅದಕ್ಕಾಗಿ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ 10th ಬೋರ್ಡ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ನ ನೀವು ಮಾಡ್ತೀರಾ. ಓಕೆನಾ. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಸೈನ್ಸ್ ಇಂದ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ತಿಳಿಸ್ಕೊಡ್ತೀನಿ, ಅವನ್ನ ಓದಿ ಫಸ್ಟ್ ನೀವು.